ಮತ್ಸ್ಯಾಸನ. ಮತ್ಸ್ಯಾಸನ ಎಂದರೆ ಮೀನಿನ ಭಂಗಿ ಎಂದರ್ಥ. ಇದು ಬೆನ್ನು, ಎದೆ, ಗಂಟಲು, ಶ್ವಾಸಕೋಶಗಳನ್ನು ಹಿಗ್ಗಿಸುವ ಯೋಗ ಭಂಗಿಯಾಗಿದೆ. ಅಸ್ತಮಾ, ಥೈರಾಯ್ಡ್ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮತ್ಸ್ಯಾಸನವನ್ನು ಪದ್ಮಾಸನದಲ್ಲಿ ಕುಳಿತು ಅಥವಾ ನೇರವಾಗಿ ಬೆನ್ನಿನ ಮೇಲೆ ಮಲಗಿ ಮಾಡಬಹುದು. ಮತ್ಸ್ಯಾಸನವನ್ನು ಮಾಡುವ ವಿಧಾನ. ಮತ್ಸ್ಯಾಸನವನ್ನು ಮಾಡುವ ಮೊದಲು ನಾವು ದಂಡಾಸನದಿಂದ ಪದ್ಮಾಸನಕ್ಕೆ ಬರಬೇಕು. ನಂತರ ಪದ್ಮಾಸನದಿಂದ ನಮ್ಮ ಎರಡೂ ಕೈಗಳ ಸಹಾಯದಿಂದ ನಮ್ಮ ಬೆನ್ನಿನ ಮೇಲೆ ಮಲಗಬೇಕು. ಮತ್ತು ಎರಡೂ ಕೈಗಳ ಸಹಾಯದಿಂದ ನಮ್ಮ ಮೇಲ್ಭಾಗದ ದೇಹದ ಭಾರವನ್ನು ನೆತ್ತಿಯ ಮೇಲೆ ಬಿಡಬೇಕು. ಎರಡೂ ಕೈಗಳಿಂದ ನಿಮ್ಮ ಹೆಬ್ಬೆರಳುಗಳನ್ನು ಹಿಡಿಬೇಕು. ಮತ್ಸ್ಯಾಸನ ಮಾಡುವಾಗ ಮಾಡಬಾರದ ತಪ್ಪುಗಳು: ಕತ್ತು ಎತ್ತದೆ ಬಗ್ಗಿಸುವುದು, ಬಾಯಿ ಮುಚ್ಚಿಕೊಂಡು ಉಸಿರಾಡುವುದು, ಕೈಕಾಲುಗಳಿಗೆ ಸರಿಯಾದ ಸ್ಥಾನ ನೀಡದೆ ಆಸನ ಮಾಡುವುದು, ಆಸನದಿಂದ ತಕ್ಷಣ ಎದ್ದು ನಿಲ್ಲುವುದು, ಕಡಿಮೆ ಬಾಗಿ ಬದಲು ಹೆಚ್ಚು ಒತ್ತಡ ಬಗ್ಗಿಸುವುದು, ಬೇಸರದಿಂದ ಅಥವಾ ಆಸನವನ್ನು ಮಾಡದಿರುವುದು. ಮತ್ಸ್ಯಾಸನದಿಂದ ಆಗುವ ಪ್ರಯೋಜನಗಳು: ಶ್ವಾಸಕೋಶವನ್ನು ಬಲಪಡಿಸುತ್ತದೆ ಮತ್ತು ಅಸ್ತಮಾದಂತಹ ಉಸಿರಾಟದ ಸಮಸ್ಯೆಗಳಿಗೆ ನಿವಾರಿಸುತ್ತದೆ. ಥೈರಾಯ್ಡ್ ಗ್ರಂಥಿಯನ್ನು ಉತ್ತೇಜಿಸುತ್ತದೆ ಮತ್ತು ನಿಯಂತ್ರಿಸುತ್ತದೆ. ಎದೆ ಮತ್ತು ಬೆನ್ನಿನ ಸ್ನಾಯುಗಳನ್ನು ಹಿಗ್ಗಿಸುತ್ತದೆ. ಬೆನ್ನುಮೂಳೆಯನ್ನು ಬಲಪಡಿಸುತ್ತದೆ ಮತ್ತು ಬೆನ್ನುಹುರಿಯ ಚಲನಶೀಲತೆಯನ್ನು ಸುಧಾರಿಸುತ್ತದೆ. ಮುನ್ನೆಚ್ಚರಿಕಾ ಕ್ರಮಗಳು: ವೈದ್ಯರ ಸಲಹೆಯನ್ನು ಪಡೆಯುವುದು ಉತ್ತಮ. ತರಬೇತುದಾರರ ಮಾರ್ಗದರ್ಶನ. ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು. ನಂತರ ನಿಧಾನವಾಗಿ ಉಸಿರಾಡುತ್ತಾ ಪದ್ಮಾಸನಕ್ಕೆ ಮರಳಿ ದಂಡಾಸನಕ್ಕೆ ಮರಳುವುದು. ಈ ಮತ್ಸ್ಯಾಸನವನ್ನು ಮಾಡುವಾಗ ವಿಶುದ್ಧಿ ಮತ್ತು ಅನಾಥ ಚಕ್ರವು ಸಕ್ರಿಯಗೊಳ್ಳುತ್ತದೆ.